ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಕ್ರಿಕೆಟ್ ಅಭಿಮಾನಿಗಳಿಗೆ ಈ ಸಂಡೇ ಸಖತ್ತು ಮಜಾ ಕೊಡಲಿದೆ. ಎಲ್ಲೆಲ್ಲೂ ಕ್ರಿಕೆಟ್ ದೇ ಹವಾ. ಇವತ್ತು ಇಡೀ ವಿಶ್ವದ ಕಣ್ಣು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದ ಮೇಲಿದೆ. ಇದು ಕೇವಲ ಒಂದು ಪಂದ್ಯವಲ್ಲ, ಇದು ಎರಡು ಕ್ರಿಕೆಟ್ ದಿಗ್ಗಜ ತಂಡಗಳ ನಡುವಿನ ಅಂತಿಮ ಸಮರ. ಒಂದು ಕಡೆ ಹಾಲಿ ಚಾಂಪಿಯನ್ ಅಜೇಯ ಭಾರತ, ಇನ್ನೊಂದು ಕಡೆ ಐಸಿಸಿ ಟೂರ್ನಿಗಳ ಡೆಡ್ಲಿ ತಂಡ ನ್ಯೂಜಿಲೆಂಡ್. ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳ ಜೈಕಾರ, ಮೈದಾನದ ತುಂಬೆಲ್ಲ ನೀಲಿ ಸಮುದ್ರದಂತಹ ವಾತಾವರಣ. ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಟೀಂ ಇಂಡಿಯಾ ಇತಿಹಾಸ ಬರೆಯಲು ಸಿದ್ಧವಾಗಿದೆ. ಭಾರತ ಈ ಟೂರ್ನಿಯಲ್ಲಿ ಅಜೇಯವಾಗಿ ಫೈನಲ್ ತಲುಪಿದೆ. ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 7 ರನ್ಗಳ ರೋಚಕ ಜಯ ದಾಖಲಿಸಿ ಇಲ್ಲಿಗೆ ಬಂದಿದೆ. ಸಂಜು ಸ್ಯಾಮ್ಸನ್ ಅವರ ಸ್ಫೋಟಕ 89 ರನ್ ಮತ್ತು ಜಸ್ಪ್ರೀತ್ ಬೂಮ್ರಾ ಅವರ ಮಾರಕ ಬೌಲಿಂಗ್ ತಂಡದ ಬೆನ್ನೆಲುಬಾಗಿದೆ. ಭಾರತೀಯ ಅಭಿಮಾನಿಗಳ ಹೃದಯದಲ್ಲಿ ಒಂದೇ ಹಾರೈಕೆ, ಭಾರತ ಗೆದ್ದು ಬೀಗಲಿ. ಇದೀಗ ಬೂಮ್ರಾ, ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸನ್ ಎಲ್ಲರ ಮೇಲೂ ಭಾರತದ ಇಡೀ ಕಣ್ಣು ಎಲ್ಲರ ಮೇಲಿದೆ. ವಿಶೇಷವಾಗಿ ಬೂಮ್ರಾ ಅವರ ಬೌಲಿಂಗ್ಗೆ ಅಭಿಮಾನಿಗಳಿಂದ ಬಹುಪರ ಆಗಿದೆ. ಈತ ನ್ಯೂಜಿಲೆಂಡ್ ತಂಡ ತನ್ನ ಮೊದಲ ಟ್ರೋಫಿಗಾಗಿ ಹಂಬಲಿಸುತ್ತಿದೆ. T20 ವಿಶ್ವಕಪ್ ಇತಿಹಾಸದಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಒಂದೇ ಒಂದು ಪಂದ್ಯವನ್ನು ಕೂಡ ಗೆದ್ದಿಲ್ಲ. ಈ ಅಂಕಿಅಂಶವೇ ಈ ಪಂದ್ಯವನ್ನು ಪ್ರತಿಷ್ಠೆಯ ಕಣವನ್ನಾಗಿ ಮಾಡಿದೆ. ಮೈಸೂರಿನ ಬ್ಯಾಂಕ್ ಸರ್ಕಲ್ ಬಳಿ ಇರುವ ಗಣೇಶ ದೇವಾಲಯದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಕೂಡ ಸಲ್ಲಿಸುತ್ತಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಗಣೇಶನಿಗೆ ಪೂಜೆ ಸಲ್ಲಿಸಿ ಭಾರತ ಗೆಲ್ಲಲಿ ಎಂದು ಪ್ರಾರ್ಥಿಸಿದ್ದಾರೆ. ಇನ್ನು ದೇಶಾದ್ಯಂತ ದೇವಾಲಯಗಳಲ್ಲಿ, ಮನೆಗಳಲ್ಲಿ, ಕ್ರೀಡಾಂಗಣಗಳಲ್ಲಿ ಅಭಿಮಾನಿಗಳ ಹೃದಯ ಒಂದೇ ಧ್ವನಿಯಲ್ಲಿ ಕೂಗುತ್ತಿದೆ, ಇಂಡಿಯಾ ಇಂಡಿಯಾ. ಭಾರತದ ಬ್ಯಾಟಿಂಗ್ ಶಕ್ತಿ, ನ್ಯೂಜಿಲೆಂಡ್ನ ಬೌಲಿಂಗ್ ತಂತ್ರ, ಎರಡು ತಂಡಗಳು ಸಮಬಲದಲ್ಲಿ ಪ್ರತಿಯೊಂದು ಓವರ್, ಪ್ರತಿಯೊಂದು ಚೆಂಡು, ಪ್ರತಿಯೊಂದು ರನ್ ಅಭಿಮಾನಿಗಳ ಉಸಿರನ್ನ ಹಿಡಿಯುವಂತೆ ಮಾಡುತ್ತಿದೆ. ಭಾರತದ ಓಪನರ್ಗಳು ವೇಗವಾಗಿ ರನ್ಗಳನ್ನ ಕಲೆ ಹಾಕುತ್ತಿದ್ದಾರೆ. ನ್ಯೂಜಿಲೆಂಡ್ ಬೌಲರ್ಗಳು ತಂತ್ರ ಬದಲಿಸುತ್ತಿದ್ದಾರೆ. ಕ್ರೀಡಾಂಗಣದಲ್ಲಿ ಉತ್ಸಾಹದ ಅಲೆ, ಅಭಿಮಾನಿಗಳ ಕಣ್ಣುಗಳು ಸ್ಕೋರ್ ಬೋರ್ಡ್ ಮೇಲೆ. ಇನ್ನು ನ್ಯೂಜಿಲೆಂಡ್ ಕೊನೆಯವರೆಗೂ ಹೋರಾಟ ಬಿಡೋ ಹಾಗೆ ಕಾಣೋ ಹಾಗಿಲ್ಲ. ಇದು ಕೇವಲ ಕ್ರಿಕೆಟ್ ಪಂದ್ಯವಲ್ಲ, ಇದು ಗೌರವದ ಕಣ, ಇತಿಹಾಸದ ಕಣ. ಒಟ್ಟಾರೆ ಇದು ಯಾರೇ ಗೆದ್ದರೂ ಕ್ರಿಕೆಟ್ ಗೆದ್ದಂತೆಯೇ. ಆದರೆ ಭಾರತೀಯ ಅಭಿಮಾನಿಗಳ ಹೃದಯದಲ್ಲಿ ಒಂದೇ ಹಾರೈಕೆ, ಭಾರತ ಟ್ರೋಫಿ ಎತ್ತಲಿ. ದೇವಾಲಯಗಳಲ್ಲಿ, ಮನೆಗಳಲ್ಲಿ, ಕ್ರೀಡಾಂಗಣದಲ್ಲಿ ಎಲ್ಲೆಡೆ ಒಂದೇ ಧ್ವನಿ, ಕಮಾನ್ ಇಂಡಿಯಾ, ಗೆದ್ದು ಬಾ ಟೀಮ್ ಇಂಡಿಯಾ. ಇದಿಷ್ಟು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.